Okay, your next question. Question number 5. Y is equal to sin of ax plus b cos of cx plus d. ಸೊ ಈ ಕ್ವಾಂಟಿಟಿನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಜೊತೆ ನಾವೇನು ಮಾಡ್ಕೋಬೇಕು, ಡಿಫ್ರೆನ್ಷಿಯೇಷನ್ ಮಾಡ್ಕೋಬೇಕು. ಓಕೆ, ಡಿಫ್ರೆನ್ಷಿಯೇಷನ್ ಮಾಡ್ಕೊಳ್ಳೋಣ ಹಂಗಾರೆ. ಸೊ ಕ್ವಾಂಟಿಟಿ ಏನೈತಿ, y is equal to sin of ax plus b cos of cx plus d ಐತಿ. ಸೊ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ u by v. ಅಂದ್ರೆ ನ್ಯೂಮಿನೇಟರ್ ಒಳಗೆ ಒಂದು ಫಂಕ್ಷನ್ ಐತಿ, ಡಿನಾಮಿನೇಟರ್ ಒಳಗೆ ಒಂದು ಫಂಕ್ಷನ್ ಐತಿ. ಸೊ ಇಂಥ ಸಿಚುವೇಶನ್ದಾಗ ನಾವ್ ಏನ್ ಮಾಡ್ಕೋಬೇಕು, ಇದೊಂದು ಫಾರ್ಮುಲಾ ಬರ್ತೈತಿ ನಿಮ್ಗೆ, ಯು ಬೈ ವಿ ಅಂತ ಒಂದು ಫಾರ್ಮುಲಾ ಬರ್ತೈತಿ. ಸೊ ಇಲ್ಲಿ ಡಿವೈ ಬೈ ಡಿ ಎಕ್ಸ್ ಬರಿ ಬದಲು ಡ್ಯಾಶ್ ಅಂತ ಬರ್ದಿರ್ತೇವೆ. ಇಲ್ಲಿ ಹೆಂಗೆ, ಇಲ್ಲಿ ಕ್ವಶನ್ದಾಗ ಇಲ್ಲಿ ಟ್ಯಾನ್ ಡಿ ಬೈ ಡಿ ಎಕ್ಸ್ ಬರಿ ಬದಲು ಇಲ್ಲಿ ಡ್ಯಾಶ್ ಬರ್ತೇನಲ್ಲ, ಸೊ ಆಸ್ ಇಟ್ ಇಸ್ ಇಲ್ಲಿ ಹಂಗ ಬರಿತೇನೆ ಡ್ಯಾಶ್. ಸೊ ಇದನ್ನ ಫಸ್ಟ್ ಈ ತರ ಇದ್ದ ತಕ್ಷಣ ನೀವೇನ್ ಮಾಡ್ಕೋಬೇಕು, ಡಿನಾಮಿನೇಟರ್ನ ಸ್ಕ್ವೇರ್ ಮಾಡ್ಕೋರಿ. ಫಸ್ಟ್ ಡಿನಾಮಿನೇಟರ್ನ ಸ್ಕ್ವೇರ್ ಮಾಡ್ಕೋರಿ. ಆಫ್ಟರ್ ದ್ಯಾಟ್ ಡಿನಾಮಿನೇಟರ್ನ ಏನ್ ಮಾಡು, ಆಸ್ ಇಟ್ ಈಸ್ ಹಂಗ ಇಟ್ಬಿಡು. ಈ ನ್ಯೂಮಿನೇಟರ್ನ ಡಿಫ್ರೆನ್ಸಿಯೇಷನ್ ಮಾಡು. ಮೈನಸ್, ಈಗ ನ್ಯೂಮಿನೇಟರ್ ಹಂಗ ಇಡು, ಡಿನಾಮಿನೇಟರ್ನ ಡಿಫ್ರೆನ್ಸಿಯೇಷನ್ ಮಾಡು. ಇಷ್ಟ. ಈ ಫಾರ್ಮುಲಾ ನಾವೆಲ್ಲ ಹೆಂಗ್ ನೆನ್ಪಿಟ್ಕೊಂಡಿಪ್ಪ ಅಂತಂದ್ರೆ, ಇದು ಫಸ್ಟ್ ಡಿನಾಮಿನೇಟರ್ ಫಸ್ಟ್ ಪ್ರಿಫರೆನ್ಸ್ ಕೊಡು. ವಿ ಸ್ಕ್ವೇರ್ ಆಕೈತಿ, ಆ ವಿನ ಹಂಗ ಇಡ್ಕೊ. ಡಿನಾಮಿನೇಟರ್ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿದ್ದಕ್ಕೆ ಫಸ್ಟ್ ಈಗ ನೆಕ್ಸ್ಟ್ ಏನ್ ಮಾಡ್ತೀನಿ, ಫಸ್ಟ್ ಸ್ಟಾರ್ಟಿಂಗ್ ಯುನ ಡಿಫ್ರೆನ್ಸಿಯೇಷನ್ ಮಾಡ್ಬಿಡ್ತೇನೆ ನ್ಯೂಮಿನೇಟರ್. ನೆಕ್ಸ್ಟ್ ಯು ಹಂಗ ಇಟ್ಕೋತೀನಿ, ವಿ ಡಿಫ್ರೆನ್ಸಿಯೇಷನ್ ಮಾಡ್ಕೋತೀನಿ. ದಿಸ್ ಇಸ್ ದ ಕಾನ್ಸೆಪ್ಟ್. ಸೊ ಇವಾಗ ಬರ್ಕೊಳ್ಳೋಣ. ಸೊ ಡಿವೈ ಬೈ ಡಿ ಎಕ್ಸ್ is equal to. ಸೊ ಫಸ್ಟ್ ಅಂದ್ರೆ ಏನಪ್ಪ, ಫಾರ್ಮುಲಾ ನೆನಪು ಇಲ್ಲದೆ ಇರಲಿ, ಡಿನಾಮಿನೇಟರ್ನ ಸ್ಕ್ವೇರ್ ಮಾಡ್ಕೋಬೇಕು. ಈ ಡಿನಾಮಿನೇಟರ್ನ ಸ್ಕ್ವೇರ್ ಮಾಡ್ಕೋತೀನಿ. ಅದಕ್ಕಿಂತ ಮುಂಚೆ ಲೈನ್ ಹೊಡಿತೀನಿ. ಏನ್ ಇಷ್ಟು ದೊಡ್ಡ ಲೈನ್, ಅದು ಬೇಕಾಕೈತೆ ಅಷ್ಟು ದೊಡ್ಡ ಲೈನ್. ಸೊ ಡಿನಾಮಿನೇಟರ್ನ ಸ್ಕ್ವೇರ್ ಮಾಡ್ಕೊಂಡ್ಬಿಡೋಣ. ಕಾಸ್ ಸಿ ಎಕ್ಸ್ ಪ್ಲಸ್ ಡಿ ಹೋಲ್ ಸ್ಕ್ವೇರ್ ಅಂತ ಬರೆದ್ಬಿಡೋಣ. ಇದಕ್ಕೆ ಹೋಲ್ ಸ್ಕ್ವೇರ್ ಅಂತ ಬರೆದ್ಬಿಡೋಣ. ರೈಟ್. ಸೊ ಈ ಡಿನಾಮಿನೇಟರ್ ಸ್ಕ್ವೇರ್ ಮಾಡಿದ್ವಿ. ಸೊ ಈ ಡಿನಾಮಿನೇಟರ್ನ ಆಸ್ ಇಟ್ ಈಸ್ ಹಂಗೆ ಇಡಬೇಕು. ಇವಾಗ ಈ ಡಿನಾಮಿನೇಟರ್ನ ಯಾವ್ದನ್ನು ಸ್ಕ್ವೇರ್ ಮಾಡಿಲ್ಲ, ಅದನ್ನ ಆಸ್ ಇಟ್ ಈಸ್ ಹಂಗೆ ಇಡು. ಕಾಸ್ ಆಫ್ ಸಿ ಎಕ್ಸ್ ಪ್ಲಸ್ ಡಿ ಹಂಗೆ ಇಡು. ಅಂದ್ರೆ ಡಿನಾಮಿನೇಟರ್ನ ಆಸ್ ಇಟ್ ಈಸ್ ಹಂಗೆ ಇಟ್ಟಿ. ಈಗ ನ್ಯೂಮಿನೇಟರ್ನ ಡಿಫ್ರೆನ್ಸಿಯೇಷನ್ ಮಾಡು. ನ್ಯೂಮಿನೇಟರ್ ಏನೈತಿ, ಸೈನ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಐತಿ. ಸೊ ಹಂಗೆ ಸೈನ್ ಆಫ್ ಎ ಎಕ್ಸ್ ಪ್ಲಸ್ ಬಿ ನ ಡಿಫ್ರೆನ್ಸಿಯೇಷನ್ ಮಾಡು. ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಎಕ್ಸ್ ಏನೈತಿ, ಕಾಸ್ ಎಕ್ಸ್ ಐತಿ. ಸೊ ಹಂಗ ಬರ್ದ್ ಬಿಟ್ಟಿದ್ದೀನಿ. ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಎಕ್ಸ್ ಏನು, ಕಾಸ್ x. in the place of x ಏನೈತಿ ಇಲ್ಲಿ, in the place of x ax plus b ಐತಿ. ಸೊ ಇಲ್ಲಿ ನಮಗ ಇದು x ಇದ್ರೆ ಅಷ್ಟೇ ಬಿಟ್ಬಿಡ್ತಿದ್ದೆ ನಾ, x ಇದ್ರೆ ಅಷ್ಟೇ ಬಿಟ್ಬಿಡ್ತಿದ್ದೆ. ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಎಕ್ಸ್ ಕಾಸ್ ಎಕ್ಸ್ ಅಕ್ಕಿತ್ತು. ಬಟ್ ಇಲ್ಲಿ x ಬಿಟ್ಟು ಬೇರೆ ಕ್ವಾಂಟಿಟಿ ಐತಂದ್ರ ವಿ ಹ್ಯಾವ್ ಟು ಡಿಫ್ರೆನ್ಶಿಯೇಟ್ ದಿಸ್ ಕ್ವಾಂಟಿಟಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಅಗೇನ್ ಏನ್ ಮಾಡ್ಬೇಕು, ಈ ಕ್ವಾಂಟಿಟಿನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಜೊತೆ ಡಿಫ್ರೆನ್ಶಿಯೇಷನ್ ಮಾಡ್ಕೋಬೇಕು. ಅಂದ್ರೆ ax ಪ್ಲಸ್ ಬಿ ನ ಡಿಫ್ರೆನ್ಶಿಯೇಷನ್ ಮಾಡು. ಸೊ ಡಿಫ್ರೆನ್ಶಿಯೇಷನ್ ಆಫ್ ಎಕ್ಸ್ ಅಷ್ಟೇ ಬರ್ತೈತಿ. ಇಲ್ಲಿ ಐತಿ ನೋಡ್ರಿ, ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಎ ಔಟ್ ಸೈಡ್ ಇಟ್ಕೋಬೇಕ. ಇದನ್ನ ಎಕ್ಸ್ ಡಿಫ್ರೆನ್ಶಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ರೆ 1 ಆಕೈತಿ. ಸೊ ಎ ಇಂಟು 1 ಎ ಆಕೈತಿ. ಸೊ ಡಿಫ್ರೆನ್ಶಿಯೇಷನ್ ಆಫ್ ಎಕ್ಸ್ ಏನಾಯ್ತು, ಎ ಆಯ್ತು. ಡಿಫ್ರೆನ್ಶಿಯೇಷನ್ ಆಫ್ ಬಿ 0. ಅದನ್ನ ಡಿಫ್ರೆನ್ಶಿಯೇಷನ್ ಮಾಡಿದೆ ನಾ ಇವಾಗ, ಇದನ್ನ ಡಿಫ್ರೆನ್ಶಿಯೇಷನ್ ಮಾಡಿದೆ. ಸೊ ಈಗ ಮೈನಸ್ ಬರಿಬೇಕು. ಫಾರ್ಮುಲಾ ಒಳಗೆ ಮೈನಸ್ ಇರ್ತೈತಲ್ಲ, ಆ ಮೈನಸ್ ಬರಿ. ಅದಾದ ನಂತರ ಈಗ ಯಾವ್ದನ್ನ ಡಿಫ್ರೆನ್ಶಿಯೇಷನ್ ಮಾಡಿಪ್ಪ, ಈಗ ನ್ಯೂಮಿನೇಟರ್ನ ಡಿಫ್ರೆನ್ಶಿಯೇಷನ್ ಮಾಡಿ. ಡಿಫ್ರೆನ್ಶಿಯೇಷನ್ ಆಫ್ ಸೈನ್ ಎಕ್ಸ್ ಕಾಸ್ ಎಕ್ಸ್ ಆಗೈತಿ. ಸೊ ನ್ಯೂಮಿನೇಟರ್ ಡಿಫ್ರೆನ್ಶಿಯೇಷನ್ ಮಾಡಿ ಹೌದಿಲ್ಲ. ಈಗ ನ್ಯೂಮಿನೇಟರ್ ಆಸ್ ಇಟ್ ಈಸ್ ಹಂಗೆ ಇಟ್ಬಿಡು. ಸೈನ್ ಆಫ್ ಎ ಎಕ್ಸ್ ಪ್ಲಸ್ ಬಿ, ಸೈನ್ ಆಫ್ ಎ ಎಕ್ಸ್ ಪ್ಲಸ್ ಬಿ ನ ಹಂಗೆ ಇಟ್ಬಿಡು ನ್ಯೂಮಿನೇಟರ್. ಸೊ ಈಗ ಡಿನಾಮಿನೇಟರ್ನ ಡಿಫ್ರೆನ್ಶಿಯೇಷನ್ ಮಾಡು. ಒಂದ್ಸಲ ನ್ಯೂಮಿನೇಟರ್ ಡಿಫ್ರೆನ್ಶಿಯೇಷನ್ ಮಾಡಿ. ಈಗ ಸೈನ್ ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಎಕ್ಸ್ ಕಾಸ್ ಎಕ್ಸ್ ಆಗೈತಿ. ಈ ಡಿಫ್ರೆನ್ಷಿಯೇಷನ್ ಆಫ್ ಡಿನಾಮಿನೇಟರ್ ಮಾಡಿ. ಡಿಫ್ರೆನ್ಶಿಯೇಷನ್ ಆಫ್ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್. ಸೊ ಆ ಮೈನಸ್ ಈ ಮೈನಸ್ ಸೇರಿ ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಎಕ್ಸ್ ಏನೈತಿ, ಮೈನಸ್ ಸೈನ್ ಎಕ್ಸ್. ಸೊ ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಹೌದಿಲ್ಲ, ಆ ಮೈನಸ್ ಅನ್ನ ಇಲ್ಲಿ ಬರ್ದ್ಬಿಡ್ತೀವಿ. ಮೈನಸ್ ಬರಿ ಬದ್ಲಿ ಆ ಮೈನಸ್ ಈ ಮೈನಸ್ ಸೇರಿ ಇಬ್ರು ಪ್ಲಸ್ ಅಕ್ಕಾರು. ಸೊ ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಎಕ್ಸ್ ಏನೈತಿ, ಮೈನಸ್ ಸೈನ್ ಎಕ್ಸ್ ಬರಿಬೇಕು. ಮೈನಸ್ ಸೈನ್ ಎಕ್ಸ್ ಬರಿಬೇಕು. ಇನ್ ದ ಪ್ಲೇಸ್ ಆಫ್ ಎಕ್ಸ್ ಏನೈತಿ ಇಲ್ಲಿ, ಇನ್ ದ ಪ್ಲೇಸ್ ಆಫ್ ಎಕ್ಸ್ ಸಿ ಎಕ್ಸ್ ಪ್ಲಸ್ ಡಿ ಐತಿ. ಓ ಈಗ ಹಂಗಾರ ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಎಕ್ಸ್ ಸೈನ್ ಎಕ್ಸ್ ಬಂತ. ಬಟ್ ಎಕ್ಸ್ ಇದ್ರೆ ಹಂಗ ಬಿಡ್ತಿದ್ದೆ. ಬಟ್ ಎಕ್ಸ್ ಬಿಟ್ಟು ಬೇರೆ ಕ್ವಾಂಟಿಟಿ ಐತಿ. ಎಕ್ಸ್ ಬಿಟ್ಟು ಬೇರೆ ಕ್ವಾಂಟಿಟಿ ಐತಿ ಅಂತಂದ್ರೆ ಏನ್ ಮಾಡ್ಬೇಕಂದ್ರೆ ಈ ಕ್ವಾಂಟಿಟಿನ ಅಗೇನ್ ಡಿಫ್ರೆನ್ಶಿಯೇಷನ್ ಮಾಡ್ಕೋಬೇಕು. ಈ ಸಿ ಎಕ್ಸ್ ಪ್ಲಸ್ ಡಿ ನ ಡಿಫ್ರೆನ್ಶಿಯೇಷನ್ ಮಾಡಿದ್ರೆ ಸೇಮ್ ಆಸ್ ಇಟ್ ಈಸ್ ಇದ ಟೈಪ್. ಇಲ್ಲಿ ಹೆಂಗೆ ಎಕ್ಸ್ ನ ಎ ಔಟ್ ಸೈಡ್ ಇಟ್ಕೊಂಡು ಎಕ್ಸ್ 1 ಆಕೈತಿ, ಬರೀ ಎ ಬರ್ತೈತಲ್ಲ, ಹಂಗ ಡಿಫ್ರೆನ್ಷಿಯೇಷನ್ ಆಫ್ ಸಿ ಎಕ್ಸ್ ಏನಾಕೈತಿ, ಬರೇ ಸಿ ಸಿಗ್ತೈತಿ ನಿನಗೆ. ಯಾಕೆ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ 1 ಆಕೈತಿ. ಇನ್ ಡಿಫ್ರೆನ್ಶಿಯೇಷನ್ ಆಫ್ ಕಾನ್ಸ್ಟೆಂಟ್ ಟರ್ಮ್ ಡಿ ಏನಕ್ಕೈತಿದೆ 0 ಆಕೈತಿ. ಸೊ ಇದು ಕಾನ್ಸೆಪ್ಟ್. ರೈಟ್.
ಇದು ಆದ್ಮೇಲೆ ನೆಕ್ಸ್ಟ್ ಇದ್ದಿದ್ರಾಗ ಈಗ ಡಿಫ್ರೆನ್ಸಿಯೇಷನ್ ಅಂತೂ ಎಲ್ಲ ಮುಗೀತು, ಇದ್ದಿದ್ರಾಗ ಸಿಂಪ್ಲಿಫಿಕೇಶನ್ ಮಾಡಿ ಇಡಬೇಕು. ಆಮೇಲೆ ಇಲ್ಲಿ ಸಿಂಪ್ಲಿಫಿಕೇಶನ್ ಮಾಡೋ ಮುಂದೆ ನಾ ಏನ್ ಮಾಡ್ತೇನೆ ಅಂದ್ರೆ ಈ ಡಿನಾಮಿನೇಟರ್ ಐತಲ್ಲ ಈ ಕ್ವಾಂಟಿಟಿಗೂ ಸಂಬಂಧ ಐತಿ, ಈ ಡಿನಾಮಿನೇಟರ್ ಈ ಕ್ವಾಂಟಿಟಿಗೂ ಸಂಬಂಧ ಐತಿ, ಮಿಡಲ್ ಪ್ಲಸ್ ಐತಿ, ಇದಿಷ್ಟು ಒಂದ್ ಕ್ವಾಂಟಿಟಿ, ಆ ಕಡೆದಿಷ್ಟು ಒಂದ್ ಕ್ವಾಂಟಿಟಿ. ಸೊ ಡಿನಾಮಿನೇಟರ್ ಇವ್ರಿಗೆ ಸಂಬಂಧ, ಈ ಡಿನಾಮಿನೇಟರ್ ಅವ್ರಿಗೂ ಸಂಬಂಧ, ಇಬ್ಬರಿಗೆ ಸಪ್ರೇಟ್ ಬರ್ದ್ ಬಿಡ್ತೀನಿ ನಾ ಇಲ್ಲಿ. dy by dx is equal to ಇದನ್ನ cos of cx plus d ಹಂಗೆ ಇಡ್ತೀನಿ, ಈ cos of ax plus b ನು ಹಂಗೆ ಇಡ್ತೀನಿ, a plus 0 a ಐತಲ್ಲ a ಈ ಕಡೆ ಇಟ್ಕೊಂಡ್ಬಿಡ್ತೀನಿ, ಇದನ್ನ ಅಲ್ಲಿ ಬದಲಿ ಇದನ್ನ ಸ್ಕ್ವೇರ್ ಐತಲ್ಲ ಇಬ್ಬರಿಗೆ ಇದು ಸಪ್ರೇಟ್ ಬರ್ದ್ ಬಿಡ್ತೀನಿ. ಇಲ್ಲಿ ಏನ್ ಬರಿಬೇಕ, cos of cx plus d ಇತ್ತು ಹೌದಿಲ್ಲ, ಸ್ಕ್ವೇರ್ ಬರಿ ಬದ್ಲಿ ಡಬಲ್ ಬರ್ದ್ ಬಿಡ್ತೀನಿ ನಾನು, ಇದನ್ನ 2 ಸಲ ಬರ್ದ್ ಬಿಡ್ತೀನಿ, ಯಾಕಂತ ನೆಕ್ಸ್ಟ್ ಅರ್ಥ ಆಕೈತಿ ನಿಮಗೆ. cx plus d ಈಗ ಪ್ಲಸ್ ಸಪ್ರೇಟ್ ಮಾಡ್ತೇನೆ, ಸಪ್ರೇಟ್ ಮಾಡಿ ಕ್ವಾಂಟಿಟಿ ಆ ಕಡೆ ಸಪ್ರೇಟ್ ಬರ್ಕೋತೀನಿ. sin of ax plus b, sin of ax plus b as it is, sin of cx plus b as it is. ಇದು c plus 0 ಐತಲ್ಲ ಅದನ್ನ c ಈ ಕಡೆ ಬರ್ಕೊಂಡ್ಬಿಡ್ತೀನಿ ಇಲ್ಲಿ. ಸೊ ಈಗ ನೆಕ್ಸ್ಟ್ ಏನ್ ಬರ್ಕೋತೀನಿ, ಡಿವೈಡೆಡ್ ಬೈ cos of cx plus d ಐತಲ್ಲ ಇದನ್ನ ಸಪ್ರೇಟ್ ಬರ್ಕೋತೀನಿ, cos of cx plus d ಇದನ್ನ ಸಪ್ರೇಟ್ ಬಡಿತೀನಿ. ಆಮೇಲೆ ಇದು ಡಬಲ್ ಇದ್ದಿದ್ದಕ್ಕೆ ಇನ್ನೊಂದ್ಸಲ ಬರ್ಕೊಂಡ್ಬಿಡ್ತೀನಿ, cos of cx plus d, ರೈಟ್. ಸೊ ಇದನ್ನ ನೋಡ್ಕೊರಿ, ಇಲ್ಲಿ ಇದನ್ನ ಅರ್ಥ ಆಗ್ತಿಲ್ಲ ನಿಮ್ಗೆ. ನೆಕ್ಸ್ಟ್ ನಾ ಏನ್ ಮಾಡ್ತೀನಿ, ಇದನ್ನ ಸಿಂಪ್ಲಿಫಿಕೇಶನ್ ಮಾಡ್ಕೋತೀನಿ. ಸೊ ನೆಕ್ಸ್ಟ್ ಏನ್ ಮಾಡು ನಂಗಾರ, ಈಗ ಎ ಐತಲ್ಲ ಇಲ್ಲಿ, ಸೊ ಈ ಕೆಳಗಡೆ ಎ ಅಂತೂ ಇಲ್ಲ ಕ್ಯಾನ್ಸಲ್ ಮಾಡಕ್, ಮತ್ತೇನ cos cx plus d ಐತಿ, ಇಲ್ಲಿ cos cx plus d ಐತಿ, ಎಕ್ಸಾಕ್ಟ್ ಸೇಮ್ ಟು ಸೇಮ್ ಐತಿದೆ. ಸೊ ಹಂಗಾರ ಸೇಮ್ ಟು ಸೇಮ್ ಇದ್ರೆ ಏನ್ ಮಾಡ್ಬಿಡು ನಂಗಾರ, ಈ ಕ್ವಾಂಟಿಟಿನ ಕ್ಯಾನ್ಸಲ್ ಮಾಡ್ಬಿಡು, ಕ್ಯಾನ್ಸಲ್ ಆಯ್ತು. ಇನ್ ಈ ಕಡೆ ಯಾವ ಕ್ಯಾನ್ಸಲ್ ಆಕ್ಕವನ, ಇಲ್ಲಿ sin of ax plus b ಐತಿ, ಇಲ್ಲಿ ಆಂಗಲ್ cx plus d ಐತಿ, ಇಲ್ಲಿ cos ಅನ್ನೋ ಟರ್ಮ್ ಇಲ್ಲ ಕ್ಯಾನ್ಸಲ್ ಆಗಾಕ, ಸೊ ಕ್ಯಾನ್ಸಲ್ ಆಗೋ ಮಾತೇ ಇಲ್ಲ. ಸೊ ಹಂಗಾರೆ ನೆಕ್ಸ್ಟ್ ಏನ್ ಮಾಡೋಣಪ್ಪ ಅಂತಂದ್ರ, ಇದು dy by dx as it is ಬರ್ಕೊಳ್ಳೋನು. ಈಗ a ಅಂತೂ as it is ಹಂಗೆ ಐತಿ, ಸೊ cos ax plus b ನು ಹಂಗ ಬರ್ಕೋತೀನಿ, cos of ax plus b ನು ಹಂಗ ಬರ್ಕೋತೀನಿ. ಬಟ್ ಇಲ್ಲಿ cos of cx plus d ಐತಲ್ಲ ಇದನ್ನ ಡಿನಾಮಿನೇಟರ್ ಪ್ಲೇಸ್ ಒಳಗೆ ಐತಿದೆ, ಇದನ್ನ ನ್ಯೂಮಿನೇಟರ್ ಕನ್ವರ್ಟ್ ಮಾಡಿದ್ರ ಅಂದ್ರ ಇದನ್ನ ರೆಸಿಪ್ರೋಕಲ್ ಏನಾಕೈತಿದೆ, ಸೆಕ್ ಆಕೈತಿ. ಸೊ 1 by cos ಏನಂಗಾರ ಸೆಕ್, ಇಲ್ಲಿ ಬರ್ದ್ ಬಿಡ್ತೇನೆ, sec of cx plus d ಅಂದ್ರೆ ಡಿನಾಮಿನೇಟರ್ ಇದ್ದಿದ್ದು ನ್ಯೂಮಿನೇಟರ್ ಒಳಗೆ ಬರ್ಕೊಂಡ್ಬಿಟ್ಟೆ, 1 by cos ಇದ್ದಿದ್ದು sec of cx plus d ಆಯ್ತು. ನೆಕ್ಸ್ಟ್ ಈ ಕಡೆ ಇಲ್ಲಂತೂ ಕ್ಯಾನ್ಸಲ್ ಮಾಡಕ್ ಯಾವ ಇಲ್ಲ, ಯಾಕಂದ್ರೆ ನ್ಯೂಮಿನೇಟರ್ ಸೈನ್ ಐತಿ, ಡಿನಾಮಿನೇಟರ್ ಕಾಸ್ ಐತಿ. ಅಕಸ್ಮಾತ್ ಏನಾದ್ರು ಸೈನ್ ಬೈ ಕಾಸ್ ಬರ್ತೈತೆ ಚೆಕ್ ಮಾಡು, ಇದು ಸೈನ್ ಥೀಟಾ ಕಾಸ್ ಥೀಟಾ ಆಂಗಲ್ ಸೇಮ್ ಇರ್ಬೇಕು, ax plus b, ಇಲ್ಲಿ ax plus b ಇಲ್ಲ, ಇಲ್ಲಿ ಐತ cx plus d ಐತಲ್ಲ. ಸೊ ಹಂಗಾರ ಇದಿಷ್ಟು ಸೇರಿ ಸೈನ್ ಆಫ್ cx plus d, cos of cx plus d, ಸೈನ್ ಬೈ ಕಾಸ್ ಏನಂಗಾರ ಟ್ಯಾನ್, ಅದನ್ನ ಬರ್ಕೊಂಡ್ಬಿಡ್ತೀನಿ, ಸಿ ಹಂಗೆ ಇಟ್ಕೋತೀನಿ, ಈ ಟ್ಯಾನ್ cx plus d ಬರ್ಕೋತೀನಿ. ಅದಾದ್ಮೇಲೆ ಈ ನ್ಯೂಮಿನೇಟರ್ ಒಳಗಿದ್ದು ಆಸ್ ಇಟ್ ಇಸ್ ಹಂಗ ಬರ್ಕೋರಿ, ಏನು ಪ್ರಾಬ್ಲಮ್ ಇಲ್ಲ, ನ್ಯೂಮಿನೇಟರ್ ಇದ್ದಿದ್ದು ಆಸ್ ಇಟ್ ಇಸ್ ಹಂಗ ಬರ್ಕೋರಿ ax plus b ಅಂತ. ಬಟ್ ಈ ಡಿನಾಮಿನೇಟರ್ ಒಳಗೆ ಐತಲ್ಲ ಕಾಸ್, ಅದನ್ನೇ ನ್ಯೂಮಿನೇಟರ್ ಕನ್ವರ್ಟ್ ಮಾಡಿ ಬರ್ಕೋರಿ. ಸೊ 1 by cos ಏನಕ್ಕೈತಿ, 1 by cos ಸೆಕ್ ಆಕೈತಿ, ಸೊ ಕಾಸ್ ರೆಸಿಪ್ರೋಕಲ್ ಸೆಕ್ ಹೌದಿಲ್ಲ, ಅದನ್ನ ಬರ್ಕೊಂಡ್ಬಿಡ್ತೇನೆ. ಸೊ ಅದನ್ನ sec of cx plus d, sec of cx plus d ಅಂತ ಬರ್ಕೊಂಡೆ. ಅಂದ್ರೆ ಏನಿಲ್ಲ, ಇದು 1 by cos ಇದ್ದನ್ನ ಮೇಲ್ಗಡೆ ತಗೋಬೇಕಂತೆ ಸೆಕ್ ಅಂತ ಬರ್ಕೊಂಡೆ, sec of cx plus d ಅಂತ ಬರ್ಕೊಂಡೇವಿ. ಸೊ ದಿಸ್ ಈಸ್ ದ ಸೊಲ್ಯೂಷನ್, ರೈಟ್. ಸೊ ಇದನ್ನ ಬರ್ಕೊಳ್ರಿ.